ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಾಗ ನಾವು ನೋಡೋಣ ನಮ್ಮ ಕಡ್ಲಬಾಳ್ ಗ್ರಾಮಕ್ಕೆ ಶ್ರೀ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಗವಿಮಠ ಕೊಪ್ಪಳ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಮುದಾಯ ಭವನದ ಭೂಮಿ ಪೂಜೆಯನ್ನು ಹಮ್ಮಿಕೊಂಡಿದ್ದರು. ಇನ್ನು ಮುಂದೆ ವಿಡಿಯೋದಲ್ಲಿ ನಾವು ನಡೆದಿರುವಂತಹ ಕಾರ್ಯಕ್ರಮ ಹಾಗೂ ಶ್ರೀ ಗುರುಗಳ ಹಿತನುಡಿಗಳನ್ನು ಕೇಳೋಣ. महाराज की, अभिनव गविसिद्धेश्वर महाराज की, ईशांत वीर महाराज की, मणिशांत वीर महाराज की, शशिधर शिवाचार्य महाराज की, जयामंगलम जय नमः पार्वतीश्वर महादेव. मानव धर्म के धर्मದಿಂದಲೇ ನಿತ್ತವರ ಬಲ್ಲವೇ ಓ ಸ್ವಾಮಿ ನೀ ನಿತ್ತವರ ಬಲ್ಲವೇ ಓ ಸ್ವಾಮಿ ನಮ್ಮ ಕಣ್ಣುಗಳು ಈ ಭೂಮಿ ಈ ಬಾನು ಈ ದೇಹ ಈ ಪ್ರಾಣ ಎಲ್ಲವೂ ನಿನದಲ್ಲವೇ ನೀ ನಿತ್ತವರ ಬಲ್ಲವೇ ಓ ಸ್ವಾಮಿ ಹೂ ಹಣ್ಣುಗಳು ನೀ ನಿತ್ತವರ ಬಲ್ಲವೇ ಓ ಸ್ವಾಮಿ ನಮ್ಮ ಕಣ್ಣುಗಳು ಪಂಪಾ ನದಿಯ ನೀರು ಅಲೆಯೆಲ್ಲ ನಿನದು ತಂಪಾಗಿ ಸುರಿಯುವ ಮಳೆಯೆಲ್ಲ ನಿನದು ಪಂಪಾ ನದಿಯ ನೀರು ಅಲೆಯೆಲ್ಲ ಎಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಒಂದು ಚಪ್ಪಾಳೆಯನ್ನು ಹಾಕಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಎಲ್ಲ ತಾಯಂದರಿಗೆ ಮತ್ತು ಭಕ್ತಿಯ ಸಂಗಮದ ನಮ್ಮೂರಿನ ಭಾಗ್ಯ ಅಂತ ಹೇಳ್ತಾ ಈಗ ಸಸ್ಯಕ್ಕೆ ನೀರನ್ನ ಹಾಕುವುದ್ರ ಮೂಲಕ ಈ ಒಂದು ಪಾವನ ಸಾನ್ನಿಧ್ಯವನ್ನ ವಹಿಸಿರುವ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅರ್ಪಣೆಯನ್ನ ಸ್ವೀಕರಿಸಬೇಕಾಗಿ ನಾನು ಶಾಸಕರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಯಾವತ್ತೂ ಕೂಡ ಕಡಲಬಾಳು ಗ್ರಾಮದ ಬಗ್ಗೆ ಪ್ರೀತಿ ಕಾಳಜಿಯನ್ನ ಹೊಂದಿರತಕ್ಕಂತಹ ಶಾಸಕರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನ ವಹಿಸಿರುವ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ಗೌರವ ಭಕ್ತಿ ಸಮರ್ಪಣೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಮತ್ತೊಮ್ಮೆ ಒಂದು ದೊಡ್ಡ ಚಪ್ಪಾಳೆಯನ್ನ ಹಾಕಬೇಕಾಗಿ ನಾನು ನೆರೆದಿರ್ತಕ್ಕಂಥ ಎಲ್ಲ ಸದ್ಭಕ್ತರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸರ್, ನಿಮ್ಮ ಈ ಒಂದು ಸೇವೆ ಯಾವತ್ತೂ ಕೂಡ ನಮಗೆಲ್ಲ ಒಂದು ಜೀವನವನ್ನ ಕರುಣಿಸಿದ್ದ ಒಬ್ಬನೇ ಸೂರ್ಯ, ಒಂದೇ ಭೂಮಿ, ಒಂದೇ ನೀರು, ಒಂದೇ ಗಾಳಿ. ಈ ನಾಡಿನಲ್ಲಿ ಎಷ್ಟು ಜನ ಸಂತರು ಸಂತೋಷವಾಗಿ ಬದುಕಿದ್ರು. ನಾವ್ಯಾಕೆ ದುಃಖ, ಚಿಂತೆ, ನೋವು, ನಿರಾಶೆಗಳಿಂದ ಬದುಕಕತ್ತೀವಿ? ಎಷ್ಟು ಜನ ಶರಣರು ಎಷ್ಟು ಸಂತೋಷದಿಂದ ಬದುಕಿದ್ರಲ್ಲ. ಅವರು ಇದೇ ಸೂರ್ಯ ಅವರು ಪಡ್ಕೊಂಡಿದ್ದು, ಇದೇ ಭೂಮಿ ಮೇಲೆ ಬದುಕಿದ್ರು, ಇದೇ ನೀರ ಕುಡಿದ್ರು, ಇದೇ ಗಾಳಿಯನ್ನು ಅವರು ಸೇವಿಸಿದ್ರು. ಯಾಕೆ ಅವ್ರ ಜೀವನ ಅಷ್ಟು ಉತ್ಕೃಷ್ಟ ಆಯ್ತು? ನಮ್ಮ ಜೀವನ ಯಾಕೆ ಇಷ್ಟು ದುಃಖ, ನೋವು, ನಿರಾಶೆಗಳಲ್ಲಿ, ನಿರುತ್ಸಾಹಗಳಿಂದ ಕೂಡಿತು? ಅಂದ್ರೆ ಜೀವನ ಎಲ್ಲರಿಗೂ ಒಂದೇ ಕೊಟ್ಟಾನ ದೇವರು, ಆದರೆ ಜೀವನವನ್ನು ನೋಡುವ ದೃಷ್ಟಿಕೋನ ಭಿನ್ನ ಐತಿ. ದೇವರೆಲ್ಲರಿಗೂ ಎರಡು ಕಾಲ, ಎರಡು ಕೈ, ಎರಡು ಕಣ್ಣ, 1/2 ಮೂಗ ಎಲ್ಲರಿಗೂ ಒಂದೇ ಇಟ್ಟಾನ. ಆದ್ರೂ ಒಬ್ಬರ ಜೀವನ ಸುಖ, ಒಬ್ಬರ ಜೀವನ ದುಃಖ ಯಾಕಂದ್ರ ನಾವು ಜೀವನವನ್ನು ನೋಡುವ ದೃಷ್ಟಿಕೋನದಿಂದ ಸುಖ ದುಃಖಗಳ ಅವಲಂಬನೆ ಐತಿ. ನಾವು ಜೀವನವನ್ನು ನೋಡುವ ದೃಷ್ಟಿಕೋನದಿಂದ ನಮ್ಮ ಜೀವನದೊಳಗೆ ಸಂತೋಷ ಬರ್ತೈತಿ, ದುಃಖ ಬರ್ತೈತಿ. ಈಗ ನೀವು ರಾಮಾಯಣ ಕೇಳಿ. ರಾಮಾಯಣದಲ್ಲಿ ಸೀತೆ ಬರ್ತಾರೆ. ಸೀತೆಯನ್ನ ರಾವಣನು ನೋಡಿದ. ಇರುವ ಸೀತೆ ಒಬ್ಬಕ್ಕೆ ಹೌದು. ಸೀತೆಯನ್ನ ರಾವಣನು ನೋಡಿದ ಲಂಕಾದೊಳಗ. ಅದೇ ಲಂಕಾದೊಳಗ ಹಾರಿ ಹನುಮಂತನು ಸೀತೆಯನ್ನು ನೋಡಿದ. ದೃಷ್ಟಿಕೋನ ಎಷ್ಟು ವ್ಯತ್ಯಾಸ ಇತ್ತು ಅಂದ್ರೆ, ರಾವಣ ಸೀತೆಯನ್ನು ನೋಡಿ ರಾಮಾಯಣ ಮಾಡಿಕೊಂಡ, ಹನುಮಂತ ಸೀತೆಯನ್ನು ನೋಡಿ ದೇವರ ಆಗಿಬಿಟ್ಟ. ನೋಡುವ ದೃಷ್ಟಿಕೋನ
ನಮ್ಮ ನೋಡುವ ದೃಷ್ಟಿಕೋನ ನಮ್ಮ ಜೀವನ ನಿರ್ಧಾರ ಮಾಡ್ತೈತಿ. ನಮಗೆ ದೇವರು ಯಾವ ದೃಷ್ಟಿಕೋನದಿಂದ ಜೀವನ ಕೊಟ್ಟಾನ. ಎಲ್ಲರಿಗೂ ಒಂದು ಜೀವನ ಕೊಟ್ಟ, ನೋಡಬೇಕಷ್ಟು ಚಂದ ಜೀವನವನ್ನು. ಈಗ ನಾವು ಅಂತೀವಿ ನಾವು ಬಹಳ ಬಡವ್ರಿ, ಏನೂ ಇಲ್ಲ ನಮ್ಮ ಮನೆ. ನಾವು ನೋಡುವ ದೃಷ್ಟಿಕೋನ, ನಮ್ಮ ಮನೆ ಮಕ್ಕಳದವ್ರು ಬಹಳ ಶ್ರೀಮಂತರ, ಹಿಂಗೆ ನೋಡ್ಬೋದು. ಇದು ಒಂದು ದೃಷ್ಟಿಕೋನ ಜೀವನಕ್ಕೆ. ನಾವು ಬಹಳ ಬಡವರು, ಗುಡಿಸಲ್ದಾಗಿರೋರು, ಏನಿಲ್ಲ ನಮ್ಮ ಮನ್ಯಾಗ. ನಮ್ಮ ಮನೆ ಮಕ್ಕಳದವ್ರು ಬಹಳ ಶ್ರೀಮಂತರ. ಏನೈತಿ ಶ್ರೀಮಂತರು, ಅವ್ರಿಗೆ ಯಾಕೆ ಶ್ರೀಮಂತರು ಅಂತೀರಿ, ನೀವು ಯಾಕೆ ಬಡವ್ರು ಅಂತೀರಿ? ಇಲ್ಲ, ಅವ್ರು ಬಹಳ ಶ್ರೀಮಂತರು. ಏನು ಅವ್ರ ಮನ್ಯಾಗ ಫ್ರಿಜ್ ಐತಿ, ನಮ್ಮ ಮನ್ಯಾಗ ಏನೂ ಇಲ್ಲ. ಹಿಂಗೆ ನೋಡಿದ್ರೆ ಬಡತನ, ಹಿಂಗೆ ನೋಡಬಾರ್ದು. ಹೆಂಗೆ ನೋಡಿದ್ರೆ ಶ್ರೀಮಂತರಾಗ್ತೀವಂದ್ರೆ, ಫ್ರಿಜ್ ಇದ್ದಿದ್ದ ಹಣೆ ಬರ ಏನೈತಿ, ನಿನ್ನಿದು ಮನೆದು ಹಳಸಿದ್ದು ಎತ್ಕೊಂಡು ತಿಂತಾವ. ನಮ್ಮ ಮನ್ಯಾಗ ಏನೂ ಇಲ್ಲ, ಬಿಷದ್ ಮಾಡ್ಕೊಂಡು ನೋಡೋದ್ರ ಮೇಲೆ ಐತಿಲ್ಲ ಜೀವನ ಅಷ್ಟೇ. ಶ್ರೀಮಂತಿಕೆ ಫ್ರಿಜ್ಜಿನ ಮೇಲೆ ಇಲ್ಲ, ಶ್ರೀಮಂತಿ ಮನಸ್ಸಿನೊಳಗೆ ಐತೆ ಅಷ್ಟೇ. ನಮ್ಮ ಮನಸ್ಸು ಬಡವಾತು ಅಂದ್ರೆ ನಮ್ಮನ್ನು ಯಾರೂ ಶ್ರೀಮಂತರು ಮಾಡಾಕ ಸಾಧ್ಯ ಇಲ್ಲ. ನಮ್ಮ ಮನಸ್ಸಿನೊಳಗೆ ಶ್ರೀಮಂತಿಕೆ ತುಂಬುತ್ತಂದ್ರೆ ಭೂಮಿ ಮೇಲೆ ನಮ್ಮನ್ನು ಯಾರು ಬಡವ್ರು ಮಾಡಾಕ ಸಾಧ್ಯ ಇಲ್ಲ. ಶ್ರೀಮಂತಿಕೆ ವಸ್ತುಗಳಿಂದ ಅಳಿಬಾರದು, ಶ್ರೀಮಂತಿಕೆ ಎದೆಯಿಂದ ಅಳಿಬೇಕಾಗ್ತದೆ. ಇದು ಜೀವನವನ್ನು ನೋಡುವ ದೃಷ್ಟಿಕೋನಗಳಷ್ಟೇ. ದೊಡ್ಡವ್ರು ಹೆಂಗೆ ನೋಡಿದ್ರು ಜೀವನ? ದೇವರೊಂದು ಆಯುಷ್ಯ ಕೊಟ್ಟನಲ್ಲ, ಹೆಂಗೆ ಬದುಕಬೇಕು? ಅವರೊಂದು ಋಷಿಗಳು ಒಂದು ಸಂಶೋಧನೆ ಮಾಡಿದ್ರು. ದೇವರೊಂದು ಅಲ್ಪ ಆಯುಷ್ಯ ಕೊಟ್ಟ, ನಮಗೆ ಎಷ್ಟು ದಿವಸ ನಾವು ಬದುಕ್ತೀವಿ ಅನ್ನೋದು ಗೊತ್ತಿಲ್ಲ, ಹೆಂಗೆ ಬದುಕಬೇಕಿಲ್ಲಿ? ಅವರೊಂದು ಸಂಶೋಧನೆ ಮಾಡಿ ಒಂದು ಸೂತ್ರ ಕಂಡು ಹಿಡಿದ್ರು. ಹೆಂಗೆ ಬದುಕುದಪ್ಪ ಮನುಷ್ಯ? ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಅವರು ಮನುಷ್ಯನ ಬದುಕನ್ನ ಸ್ವಲ್ಪ ಸೂಕ್ಷ್ಮವಾಗಿ ಹಿಂಗ ವಿವರಿಸಿ ನೋಡಿದ್ರು. ವಿವರಿಸಿ ನೋಡುದು ಅಂದ್ರೆ, ಈಗ ಮೊಬೈಲ್ ಐತಿ, ಮೊಬೈಲ್ ಅಕ್ಷರ ಸಣ್ಣಿದ್ದು, ಫೋಟೋ ಸಣ್ಣಿದ್ದು ಅಂದ್ರೆ ಏನ್ ಮಾಡಂತೀರಿ ನೀವು? ಝೂಮ್ ಮಾಡಂತೀರಿ. ಹೆಂಗೆ ಝೂಮ್ ಮಾಡಿ ನೋಡ್ತೀರ, ಝೂಮ್ ಮಾಡಿ ನೋಡಿದ್ರೆ ಎಲ್ಲ ಕರೆಕ್ಟ್ ಕಾಣ್ತೈತಿ. ಹಂಗ ಮೊಬೈಲ್ ಝೂಮ್ ಮಾಡೋದಲ್ಲ, ನಮ್ಮ ಜೀವನನು ಸ್ವಲ್ಪ ಝೂಮ್ ಮಾಡಿ ನೋಡ್ಬೇಕು ಅಂದ್ರೆ ಬದುಕು ಗೊತ್ತಾಗ್ತೈತಿ. ಜೀವನವನ್ನ ಅವರು ನೋಡಿದ್ರು. ಅವ್ರು ಏನಂತಾರ, ಸುಮ್ಮನೆ ಒಂದು ಸ್ವಲ್ಪ ಶರೀರ ನೋಡಪ್ಪ ನೀನು. ಒಮ್ಮೆ ಈಗ ಎಚ್ಚರದಿವಿ, ಹೌದಾ? ಸಾಯಂಕಾಲ ಹೊಲಕ್ಕೋ ಮನೆಗೋ ಹೋಗಿ ದುಡಿದು ಮುಕ್ಕೊಂತೀವಿ, ಕನಸು ಬೀಳ್ತೈತಿ. ಇಲ್ಲಿ ಎಚ್ಚರಿದ್ದಾಗ ಶ್ರೀಮಂತರದೇ, ಕನಸಿನಾಗ ಭಿಕ್ಷೆ ಬೇಡಕ್ಕೆ ಶುರು ಮಾಡಿರ್ತೀವಿ. ಏನು ಎಚ್ಚರಿದ್ದಾಗ ಕಾರ್ ಗಡೆಗೆ ಅಡ್ಡಾಡಿದ್ದು ಖರೇನೋ, ಏನು ಕನಸಿನಾಗ ಭಿಕ್ಷೆ ಬೇಡಕತ್ತೀವಲ್ಲ ಅದು ಖರೇನೋ? ಮತ್ ಇಲ್ಲೆಲ್ಲ ನನಗ ವೈಭವ ಐತಿ, ಬಹಳ ಮಂದಿ ದೊಡ್ಡ ಮಂದಿ ಜೈಕಾರ ಹಾಕ್ತಾರ, ದೊಡ್ಡ ಶ್ರೀಮಂತ ಅಂತಾರ, ಗೌರವ ಐತಿ. ಖರೆ ನಿದ್ಯಾರ್ಥದಾಗ ಯಾವ್ದೈತಿ? ಯಾವುದು ಇಲ್ಲಲ್ಲ. ಯಾವುದು ಖರೆ ಇದು? ಏನು ಎಚ್ಚರಿದ್ದಾಗ ಇದನ್ನ ಜಾಗೃತ ಜೀವನ ಖರೇನೋ, ಏನು ಸ್ವಪ್ನ ಬಿದ್ದಿದ್ದು ಖರೇನೋ, ಏನು ನಿದ್ಯಾರ್ಥದಾಗ ಇವು ಯಾವೂ ಇಲ್ಲಲ್ಲ ಇದು ಖರೇನೋ? ಒಬ್ಬ ಹುಡುಗ ಅದು ಕನ್ಯಾ ನೋಡ್ತು, ಕನ್ಯಾನ ಸಿಗ್ಲಿಲ್ಲ ಅವನಿಗೆ. ಅಲ್ಲಿ ಸಿಗುಲ್ಲ ಕಾರ, ಅದು ಈಗ ಗ್ಯಾರಂಟಿನೂ ಐತಿ, ಹುಡುಗರಿಗೆ ಕನ್ಯಾ ಸಿಗುದ ಒತ್ತಿ ಐತಿ. ಅದು ದೊಡ್ಡ ಸಮಸ್ಯೆ ಕನ್ಯಾತಿಗೆ. ಪಾಪ ಹಳ್ಳಿ ಮಕ್ಕಳಿಗೆ ಎಷ್ಟು ಭಾಳ ಜನ ಮಕ್ಕಳು ಕೇಳ್ತಿರ್ತಾವ. ಅದು ಒಂದು ಹುಡುಗ ಕನ್ಯಾ ನೋಡಕ್ ಹೋಗಿತ್ತು. ಆ ಹುಡುಗಿ ಅವು ಬಂದ ಹುಡುಗನ್ ನೋಡಿದ ಕೂಡಲೇ ಚಕ್ರ ಬಂದು ಬಿದ್ಲ. ಆಮೇಲೆ ನೀರು ಹೊಡೆದ್ರೆ ಎಬ್ಸಿದ್ರೆ ಅದಕ್ಕೆ, ಯಾಕೆ ಅವ ಹಿಂಗ್ಯಾಕ? ಇಲ್ಲ, ಇವ ನಾನು ನೋಡಕ್ ಬಂದಿದ್ದು ಮೊದಲ,
ಇನ್ನೂ ಕನ್ಯೆ ಸಿಕ್ಕಿಲ್ಲ ಇವನಿಗೆ. ಕನ್ಯೆ ಸಿಗುತ್ತ ಅಷ್ಟು ಕಷ್ಟ ಆಗೈತಿ. ಒಂದು ಹುಡುಗ ಏನಾಯ್ತು ಅಂದ್ರೆ ಅದು ಕನ್ಯೆ ನೋಡಕ್ ಹೋಗಿತ್ತು, ಕನ್ಯೆ ಸಿಗಲಿಲ್ಲ. ಹಂಗ ಅದ ಗದ್ದಲ್ದಾಗ ಹೊಲಕ್ಕೆ ಹೋತು. ಹೊಲಕ್ಕೆ ಹೋಗಿ ಬಾವಿ ದಂಡಿ ಮೇಲೆ ಮುಕ್ಕೊಂತು ಕೂಡಲೇ ಕನಸು ಬಿತ್ತು. ಅಲ್ಲೇ ಮನ್ಸ ಹೊರಸಿದ್ದಲ್ಲ ಅವಾಗ ಹಳೆ ಹೊರಸಿನ ಮೇಲೆ ಮುಕ್ಕೊಂತು ಕನಸು ಬಿತ್ತು. ಕನಸು ಬಿದ್ದ ನಿತ್ಯ ಕನಸಿನಾಗ ಅವನಿಗೆ ಕನ್ಯೆ ಕೊಟ್ಟಂಗ, ಇವಾಗ ಕೇಳಾರ್ದ ಕರೆದು ಕೊಟ್ಟಂಗ, ಕನಸ್ನೇ ಮದುವೆ ಆದಂಗ, 2 ಮಕ್ಕಳಾದಂಗ ಕನಸ್ನಾಗ. ಅವು ಮಕ್ಕಳು ಬಂದು ಇವ್ರ ಗಂಡ ಹೆಂಡತಿ ನಡಬರ್ಕ್ ಮಕ್ಕೊಂಡಂಗ. ಅವ ದೊಡ್ಡ ಮಗ ಯಪ್ಪ ಅತ್ತತ್ ಸತಿ ಅಂದಂಗಾತು. ಇವ ಸರದಂಗಾಗಿ ಬಾವ್ಯಾಗಿ ಬಿದ್ದ, ತೆಲಿ ಹೊಡಿತು, ಹೇಳ್ತನ ಎಚ್ಚರಾತು, ಮೊದಲಿದ್ದಂಗ ಅದ. ಏನು ಕನಸಿನ್ಯಾಗ ಬಿದ್ದ ಲಗ್ನ ಆದದ್ದು ಖರೇನೋ, ಏನು ಕನ್ಯಾ ಸಿಗ್ಲಾರ್ದಂಗೆ ಇದ್ದಿದ್ದು ಖರೇನೋ? ಅದಕ್ಕೆ ಅವ್ರೇನಂತಾರ, ಅನಿತ್ಯಾನಿ ಶರೀರಾಣಿ. ಇದು ಕನಸು ಬಿದ್ದಾಗ ಎಚ್ಚರ ಸುಳ್ಳ, ಎಚ್ಚರಿದ್ದಾಗ ಕನಸು ಸುಳ್ಳ, ನಿದ್ದೆ ಹತ್ತದಾಗ ಅಷ್ಟು ಸುಳ್ಳ, ಎಲ್ಲ ಜೀವನನ ಸುಳ್ಳಾಗಿ ಹೋಗಿರ್ತೈತಿ ಅಂತ. ಅನಿತ್ಯಾನಿ ಶರೀರ. ನಿದ್ದೆ ಹತ್ತದಾಗ ಏನ್ರ ಐತೆ, ನಮ್ಗೆ ಯಾರ ಸ್ವಾಮಿಗಳಂತ ಐತೆ, ಅಧಿಕಾರಿಗಳಂತ ಐತೆ, ಶ್ರೀಮಂತರಂತ ಐತೆ, ಬಡವರಂತ ಏನಾರ ಐತೆ, ನಿದ್ದೆ ಹತ್ತದಾಗ ಏನೂ ಇಲ್ಲ, ಎಲ್ಲನೂ ಸುಳ್ಳಾಗಿರುತ್ತೆ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ. ಎಷ್ಟರ ಮನುಷ್ಯ ಸಂಪತ್ತು ಗಳಿಸ್ಲಿ, ಹೋಗುವಾಗಂತೂ ಎಲ್ಲರೂ ಖಾಲಿ ಕೈಯಿಂದ ಹೋಗ್ಬೇಕಲ್ಲ ಈ ಜಗತ್ತು ಬಿಟ್ಟು. ಹೋಗುವ ಏನ್ ಬರ್ತದೆ? ದುಡ್ಡು ಹಾರಿಸ್ತಿರ್ತಾರೆ ನೋಡಕ್ಕೆ, ಹಿಂಗ್ ದುಡ್ಡು ತೋರ್ತಿರ್ತಾರಲ್ಲ ಅವ್ರು, ಹಂಗೆ ಅದು ಬಾರಿಸಾಗ ಆ ದುಡ್ಡು ಹಿಂಗ್ ಕುಣಿತಿತ್ತದು. ಯಾರೋ ಕೇಳಿದ್ರು ಎಷ್ಟು ಕುಣಿತಿಯಲ್ಲಿ ನೀನು? ಇಲ್ಲ, ಅವ ಮೊದಲ ನನಗ್ ಒಳಗಿಟ್ಟಿದ್ದ, ಯಾವ ಸತ್ತಾನಲ್ಲ ಮೊದಲು ನನಗ್ ಒಳಗಿಟ್ಟು ಅವ ಕುಣಿತಿದ್ದ, ಈಗ ಅವನಿಗೆ ಒಳಗಿಟ್ಟು ನಾ ಕುಣಿತೀನಿ ಅಂತ. ಯಾವ ಸಂಪತ್ತು ಯಾರೆಂದರ ಖಾಯಂ ಬಂದೈತಿಲ್ಲ, ಕೀರ್ತಿ ಬಂದಿಲ್ಲ, ಸಂಪತ್ತುಗಳು ಬರುವುದಿಲ್ಲ, ಅಧಿಕಾರಗಳು ಬರುವುದಿಲ್ಲ, ಯಾವ ಖಾಯಂ ಇರುವುದಿಲ್ಲ. ಇದ್ದಾಗ ಅನುಭವಿಸೋದಷ್ಟು. ಶರೀರಗಳು ಇಲ್ಲ, ಸಂಪತ್ತು ಇಲ್ಲ. ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ, ನಿತ್ಯಂ ಸನ್ನಿಹಿತೋ ಮೃತ್ಯು. ಮತ್ತು ಸಾವು ಯಾವಾಗ ಬರ್ತೈತೆ ಅನ್ನೋದು ಗೊತ್ತಿಲ್ಲ. ಯಾರಿಗೆ ಯಾವಾಗ ಬರ್ತೈತೆ ಅಂತ ಗೊತ್ತೈತೆ? ಡೆತ್ ಕ್ಯಾನ್ ಸ್ಟಂಪ್ ಯು ಎನಿವೇರ್, ಎನಿ ಟೈಮ್, ಅಟ್ ಎನಿ ಮೂಮೆಂಟ್. ಮನುಷ್ಯನಿಗೆ ಸಾವು ಯಾವಾಗ ಬರ್ತೈತೆ ಗೊತ್ತಿಲ್ಲ. ಅವರು ಜ್ಞಾನಿಗಳು ಏನು ಸಂಶೋಧನೆ ಮಾಡೋರಂದ್ರೆ, ಹೌದು ಈ ಶರೀರಗಳು ಸುಳ್ಳು, ಸಂಪತ್ತು ಖಾಯಂ ಬರುವುದಲ್ಲ, ಮತ್ತು ಸಾವು ಯಾವಾಗ ಬರ್ತೈತಿ ಗೊತ್ತಿಲ್ಲ, ಮತ್ತು ಏನು ಮಾಡಂದ್ರೆ ನಮಗ. ಅವಾಗ ಅವರು ಜ್ಞಾನಿಗಳು ಹೇಳಿದ್ದೇನೆಂದ್ರೆ, ನೋಡ್ತಮ್ಮ, ಇದು ಶರೀರಗಳು ಖಾಯಂ ಇರಾವಲ್ಲ, ಸಂಪತ್ತು ನಿಮ್ಮ ಜೊತೆಗೆ ಯಾವಾಗಲೂ ಖಾಯಂ ಹಿಂಗ ಇರ್ತೈತೆ ಅಂತ ತಿಳ್ಕೋಬೇಡ. ಸಾವು ಯಾವಾಗ ಬರ್ತೈತಿ ಗೊತ್ತಿಲ್ಲ. ಸಾಯುವುದಕ್ಕಿಂತ ಮುಂಚೆ ನೀ ಮಾಡಬೇಕಾದದ್ದು ಏನಾದರೂ ಮಾಡುವುದಿದ್ರೆ ಒಂದಿಷ್ಟು ಊರಿನ ಜನ ಹೌದನ್ನುವಂಥ ಕೆಲಸ ಮಾಡಿ ಹೋಗು, ಅದು ಸಾಕು. ಧರ್ಮದ ಕೆಲಸ ಮಾಡು, ಪುಣ್ಯದ ಕೆಲಸ ಮಾಡು, ಒಳ್ಳೆಯ ಕೆಲಸ ಮಾಡು. ಪುಣ್ಯದ ಕೆಲಸ ಮಾಡಬೇಕು ಮನುಷ್ಯ. ಈಗ ನೀವು ಅಮೆರಿಕಕ್ಕೆ ಹೋಗ್ತಾರೆ, ನಮ್ಮ ರೂಪಾಯಿ ನಡೀತಿಲ್ಲ, ಏನು ನಡೀತೈತಿ? ಡಾಲರ್ ಬೇಕಾದ್ರೆ. ಈಗ ಸಿಂಗಾಪುರು, ದುಬೈಗೆ ಹೋದ್ರಲ್ಲೆಲ್ಲ ಈ ಧೀರಂ ಅಂತಾರೆ. ಯುರೋಪಿಗೆ ಹೋದ್ರೆ ಯೂರೋ, ಪೌಂಡ್ ನಡೀತಾವ, ನೋಟ್ ನಡೀತಿಲ್ಲ. ಮತ್ತು ಇದು ಎಲ್ಲ ಬಿಟ್ರಪ್ಪ, ಅಮೇರಿಕಕ್ಕೆ ಹೋಗ್ಬೇಕಾದ್ರೆ ಡಾಲರ್ ಬೇಕು. ಮ್ಯಾಲ್ ಹೊಂಟ್ರಿ ಅಂದ್ರೆ ಯಾವ ನಾಣ್ಯ ನಡೀತಿರ್ತದೆ? ಡಾಲರ್ ಕೊಡ್ತೀವಿ ಅಂದ್ರೆ ನಡೀತಿದ್ದೇನೆ? ಏನೂ ಇಲ್ಲ. ಇದೆಲ್ಲವನ್ನು ಬಿಟ್ಟು ಮ್ಯಾಲ ಹೋಗುವಾಗ ಯಾವುದಾದ್ರೂ ನಾಣ್ಯ ಚಲಾವಣೆ ಇದ್ರೆ ನಿಮ್ಮ ಪುಣ್ಯದ ನಾಣ್ಯ ಮಾತ್ರ ಅಲ್ಲೇ ಚಲಾವಣೆ ಆಗಿದೆ. ಉಳಿದ ಯಾವ ನಾಣ್ಯಗಳು ಅಲ್ಲಿ ಚಲಾವಣೆ ಒಳಗೆ ಇರುವುದಿಲ್ಲ. ಅದಕ್ಕೆ ಮನುಷ್ಯನಿಗೆ ನಮ್ಮ ಹಿರಿಯರು ಜ್ಞಾನಿಗಳು ಕಲಿಸಿದ್ದೇನು ಅಂದ್ರೆ, ಮನುಷ್ಯ ಜೀವನದೊಳಗೆ ಪುಣ್ಯದ ಕೆಲಸ ಮಾಡಬೇಕು, ಚಲೋ ಕೆಲಸ ಮಾಡಬೇಕು, ಒಳ್ಳೆಯ ಕೆಲಸ ಮಾಡಬೇಕು. ನಿಮ್ಮೂರೊಳಗೆ ಅಷ್ಟೆಲ್ಲ ಒಳ್ಳೆಯ ಕೆಲಸಗಳು ಹಿಂದಿನಿಂದನೂ ಮಾಡ್ಕೊಂತ ಬಂದಿದ್ರಿ, ಆದರೆ ಈಗ ನಿಮ್ಮ ಭಾಗ್ಯದ ಬಾಗಿಲು ತೆಗೆದೈತೆ ಅಷ್ಟೇ.
ನಾವು ಸಣ್ಣವರಿದ್ದಾಗಲೂ ಅಜ್ಜರ ಜೊತೆಗೆ ಬರ್ತಿದ್ದೆ. ಬರೇ 30 ವರ್ಷ ಜಗಳ ಆಡಿದ್ರು ಊರಾಗ. ದೊಡ್ಡ ಅಜ್ಜರು ಕೂಡ ಒಂದಿಷ್ಟು ಪಾರ್ಟಿ, ಸಣ್ಣ ಅಜ್ಜರ ಜೊತೆಗೆ ಪಾರ್ಟಿ. ಏನ್ ಮಾಡಿದ್ರಿ? ಸುಮ್ಮನೆ ನಿಮ್ಗೊಂದು ಸಣ್ಣ ಸಿಂಹಾವಲೋಕನ ಹೇಳ್ತೀನಿ. ಅಂದ್ರೆ ಒಂದು ಸಣ್ಣ ಜಗಳ ನಿಮ್ಮ ಊರನ್ನು 30 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗ್ತಿದ್ವಿ. ದೊಡ್ಡ ಅಜ್ಜರ ಜೊತೆ ಒಂದಿಷ್ಟು ಗ್ರೂಪ್ ಆಗಿ ಆ ಕಡೆ ಒಂದಿಷ್ಟು ಗುಂಪು ಬರೋದು. ಒಂದು 4-5 ಟ್ರ್ಯಾಕ್ಟ್ರಿ ತೊಗೊಂಡು ಲಾರಿ ತೊಗೊಂಡು ಬರೋರು. ಅವ್ರು ಹೋಗಿ ಊರು ಮುಟ್ಟದ್ರಾಗ ಮತ್ತೊಂದು ಲಾರಿ ತೊಗೊಂಡು ಮತ್ತೊಂದಿಷ್ಟು ಮಂದಿ ದೊಡ್ಡ ಅಜ್ಜರು ಬರೋದು. ಈ ಜಗಳ ಏನ್ ಮಾಡತ್ತಂದ್ರ ನಿಮ್ಮೂರ ಆಸ್ತಿ ಕಳ್ಕೊಂಡ್ರಿ. ಹೌದಲ್ಲ? ಊರ ಆಸ್ತಿ ಹೋಗ್ತು, ಮಠ ಹಾಳು ಬಿತ್ತು. 30 ವರ್ಷದ ಮಠ ಯಾರೋ ಸ್ವಾಮಿಗಳು ಬರ್ಲಾರ್ದಂಗ ಆತು. ಎದರಿಂದ ಇದು? ಊರಿನ ವೈಮನಸ್ಸುಗಳಿಂದ. ಸೊ ಇದೇ ಇವತ್ತೇನು ಒಂದು ಏಕ ಮನೋಭಾವನೆ ಬಂದೈತಿ, ಇದೇ 30 ವರ್ಷ ಹಿಂದಿದ್ದಿದ್ರ ಕಡ್ಲಿಬಾಳ ಹಗರಿ ಬೊಮ್ಮನಡಿಕಿನ ಮುಂದೆ 30 ವರ್ಷ ಇತ್ತು. ಅಂದ್ರೆ ಒಂದು ಸಣ್ಣ ತಪ್ಪಿನ ಹೆಜ್ಜೆ ನಮ್ಮೂರು 30 ವರ್ಷ ಹಿಂದೆ ಕೆಳ್ಕೊಂಡು ಹೋಗ್ತೈತಿ. ಅದಕ್ಕೆ ಯಾವಾಗ್ಲೂ ಒಂದು ಮಠ ಬೆಳಿಬೇಕಾದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತಿರ್ತವೆ. ಯಾವಾಗ್ಲೂ ಈಗ ನಡೀತಿರ್ತೀವಿ, ನಡೆಯುವಾಗ ಕಾಲಿಗೆ ಮುಳ್ಳು ನಡತೈತಿ. ಮುಳ್ಳು ನಟ್ರೆ ಮುಳ್ಳು ತಕ್ಕೋಬೇಕು ಹೊರತು ಕಾಲು ತೆಗೆಯೋ ಪ್ರಯತ್ನ ಮಾಡಬಾರ್ದು. ಮುಳ್ಳು ತಕ್ಕೋಬೇಕಷ್ಟೆ. ಅದಕ್ಕೆ ಇವತ್ತೇನು ನಿಮ್ಮಲ್ಲಿ ಒಂದು ಭಾವನೆ ಬಂದದ್ದು ನನಗೇನು ಬಹಳ ಖುಷಿ ಆಯ್ತಂದ್ರೆ, ನೀವೆಲ್ಲ ಬಂದಾಗೆಲ್ಲ ಸ್ವಾಮಿಗಳು ಕೊಡ್ರಿ ಅಂತಿದ್ರು. ಸ್ವಾಮಿಗಳು ಬಂದೇನು ಹೊಲ ಹೊರಗೆ ಹೋಗಿತ್ತು, ಹಾಳು ಮಠ ಇತ್ತು. ಬಂದು ಏನು ಮಾಡ್ಬೇಕು ಅವ್ರು ಸ್ವಾಮಿಗಳಲ್ಲಿ? ಅಷ್ಟು ನಿಮ್ಮನ್ನು ನೋಡ್ಕೊಂತ ಕುಂದಿರ್ಬೇಕು ಅಷ್ಟ ದಿವಸ. ಅಂದ್ರೆ ಈಗ ನೋಡಿ, ಏನೋ ನಿಮ್ಮ ಊರಿನ ಪುಣ್ಯ ಚಲೋ ಐತಿ, ಹೊಳ್ಳಿ ನಿಮ್ಮ ಊರು ಹೊಲ ನಿಮಗೆ ಯಾರೋ ಪುಣ್ಯಾತ್ಮರ ಹೆಸರು ಹೇಳೋದಿಲ್ಲ. ಅವ್ರು ಯಾರ್ಯಾರು ಅದಕ್ಕೆ ಸಹಾಯ ಮಾಡ್ಯಾರ. ಅದರಿಂದ 32 ಎಕರೆ ಹೊಲ, ಇಷ್ಟು ಹೊಲ ನಿಮ್ಮೂರ್ದಲ್ಲ. ಏನು ನಿಮ್ಮೂರು ಹೊಲದ ಇನ್ಕಮ್ ಕೊಟ್ರೆ ನಮ್ಮ ಮಠಕ್ಕಂತ ಕೇಳಿವಿ ನಿಮ್ಗೆ ಒಮ್ಮೆ. ನಾವು ನಿಮ್ಮೂರಿನ ಆಸ್ತಿ ನಿಮ್ಮೂರು ಬೆಳವಣಿಗೆಗೆ, ನಿಮ್ಮೂರು ಮಕ್ಕಳಿಗೆ ಸದಾ ಉಪಯೋಗ ಆಗ್ಬೇಕದು. ಮತ್ತೇನಿಲ್ಲ, ಅದು ಸದಾ ಈ ಊರಿಗೆ ಉಪಯೋಗ ಆಗ್ಬೇಕು. ಹೊಲ ಹೋಗಿತ್ತು ಅಂದ್ರೆ ನಿಮ್ಮೂರು ಗುಡಿಗೆ ದೀಪ ಹಚ್ಚಕ್ ಸಹಿತನೂ ಪಟ್ಟಿ ಮಾಡ್ಬೇಕಾಗ್ತೈತಿ. ಅಂದ್ರೆ ಒಂದು ಸಣ್ಣ ತಪ್ಪುಗಳು ಎಷ್ಟು ಊರನ್ನು ಹಿಂದಕ್ಕೆ ಒಯ್ತಾವೆ. ಈಗೇನೋ ಪುಣ್ಯ, ನಿಮ್ಮ ಊರಿನ ಪುಣ್ಯ ಹೊಲ ಬಂತು, ಮತ್ತು ನೀವು ಎಷ್ಟು ಒಗ್ಗಟ್ಟಾದ್ರಿ. ನಿಮ್ಮ ಈ ಒಗ್ಗಟ್ಟಿಗೆ ಮತ್ತು ನಿಮ್ಮ ಕೆಲಸಕ್ಕೆ ನಿಮ್ಮ ಶಾಸಕರು ಬೆಂಬಲ ಕೊಟ್ಟರು. ರೋಡ್ ಮಾಡಿದ್ರಿ, ಕಂಪೌಂಡ್ ಮಾಡಿದ್ರಿ, ಜಾಗ ಸ್ವಚ್ಛ ಮಾಡಿದ್ರಿ, ಸಮುದಾಯ ಭವನ ಕಟ್ಟಿದ್ರಿ, ಶೌಚಾಲಯಗಳು ಕಟ್ಟಿದ್ರಿ, ಮಠ ಕಟ್ಟಿದ್ರಿ, ಮತ್ತು ಗರ್ಭಗುಡಿ ಕಟ್ಟಕತ್ತೀರಿ. ನಮಗೂ ಅನ್ನಿಸ್ತು ಸ್ವಾಮಿಗಳಿಲ್ಲಾರ್ದನೆ ಇಷ್ಟು ಮಾಡಾಕತ್ತಾರಂದ್ರೆ ಒಬ್ರು ಸ್ವಾಮಿಗಳಿಗೆ ಕೊಟ್ಟು ನೋಡೋಣ ಮತ್ತೆ ಮಾಡ್ತಾರೆ. ಸ್ವಾಮಿಗಳಿಲ್ಲಾರ್ದೆ ಒಮ್ಮೆ ಪರೀಕ್ಷೆ ಮಾಡಿ ನೋಡೋದು, ಸ್ವಾಮಿಗಳು ಕೊಟ್ಟಿಂದ ಒಮ್ಮೆ ಪರೀಕ್ಷೆ ಮಾಡೋಣ, ನೋಡೋಣ ಹೆಂಗೆ ಮಾಡ್ತಾರೆ. ಅದಕ್ಕೆ ನಮಗನ್ನಿಸ್ತು ನಮ್ಮಲ್ಲೇ ಅವ್ರ ಪಾಪ 4-5 ವರ್ಷ ಇದ್ದು ಓದಿ ಮತ್ತು ಮೊನ್ನೆ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರಿಗೆ ಕೇಳಿದೆ. ಅವ್ರದ್ದು ಒಂದು ದೊಡ್ಡ ಮಠ ಇತ್ತು. ಅವರಿಲ್ಲ, ನನ್ನ ಕಡ್ಲಿಬಾಳ ಭಕ್ತರು ಭಾಳ ಇಷ್ಟ ಅದಾರ, ಅಲ್ಲಿಗೆ ಹೋಗ್ತೀನಿ ಅಂತ ಅವ್ರು ನಿಮ್ಮ ಮೇಲೆ ಪ್ರೀತಿ ಕೊಟ್ಕೊಂಡ ಅಷ್ಟ. ಒಟ್ಟು ಅವ್ರಿಗೊಂದು ಈಗ 25 kg ಅದಾರ, ಏನರ ಮಾಡಿ 100 kg ಮಾಡ್ಬೇಕು. ಹೇಳಿದೆ ನಾನು ಪ್ರಸಾದಕ್ಕೆ ಹೆಂಗೆ ಮಾಡ್ತೀನಿ ಅಂತ. ಅವ್ರು ಹೇಳಿದ್ರಿಲ್ಲ, ಒவ்வொரு ದಿವಸ 2 ಟೈಮ್ ಬುತ್ತಿ ಕಳಿಸ್ತಾರೆ ಅಕ್ಕನ ಬಳಗದ ತಾಯಿದ್ರು, ಏನೂ ತೊಂದರೆ ಇಲ್ಲ, ನಮಗೆ ಆರಾಮದೀವಿ ಅಂತ ಹೇಳಿದ್ರು. ಅವ್ರು ಖುಷಿ ಅಲ್ಲ? ಏನಿದೆ ಒಬ್ಬ ಸನ್ಯಾಸಿಯ ಸಾರ್ಥಕತೆ ಹೆಂಗಿರ್ತೈತೆ ಗೊತ್ತೈತೆ? ನಾವು ಮನೆಯಾಗಿದ್ರೆ ಬರೀ 2 ತಂದೆ ತಾಯಿ ಜೋಪಾನ ಮಾಡ್ತಾರೆ. ಸಮಾಜದ ಉಡಿಯೊಳಗೆ ಬಿದ್ದಾಗ 1000 ತಂದೆ ತಾಯಿಗಳಿಗೆ ಮಕ್ಕಳಾಗುವ ಸೊ ನಿಮ್ಮ ಭಕ್ತರು, ನಿಮ್ಮ ಪ್ರೀತಿ ಮಠ ಬೆಳೆಸ್ತಾರೆ. ಊರೊಳಗೊಂದು ಚೈತನ್ಯ ಬರ್ತದೆ, ಊರಿನಲ್ಲಿ ಒಳ್ಳೆಯ ಕೆಲಸಗಳಾಗ್ತವೆ. ಏನಾದರೂ ಒಂದಿಷ್ಟು ಸುಖ ದುಃಖ ಹೇಳ್ಕೊಳ್ಳಿಕ್ಕೆ ಒಬ್ಬ ಗುರು ಇರ್ತಾನಲ್ಲ, ಎದುರಿಗೆ ಒಂದು ಜ್ಞಾನದ ಗುರುವಾಗಿ ನಿಮ್ಮೂರಾಗ ಒಬ್ಬ ಗುರು. ಅದಕ್ಕೆ ಒಂದು ಮಠ ಬೆಳಿಬೇಕಾದ್ರೆ ಸ್ವಾಮಿಗಳ ಕೆಲಸ ಭಾಳ ಇರೋದಿಲ್ಲ. ಅವ್ರಿಗೆ ಏನು ಪೂಜೆ ಮಾಡ್ಕೊಂಡು ಕುಂದಿರೋದು ಅಷ್ಟೇ. ಭಕ್ತರು ಮಾಡೋರು ಭಾಳ
ಮುಖ್ಯ ಇರ್ತೈತಿ. ನಿಮ್ಮ ಸಾಹೇಬ್ರು ಹೇಳಿದ್ರಲ್ಲ ಅದಲ್ಲಿ ಪಕ್ಷ ಇರಬಾರ್ದು, ಒಂದು ಊರಿನ ವೈಭವ ಅಲ್ಲಿ ಪಕ್ಷ ಇರಬಾರ್ದು, ಜಾತಿ ಇರಬಾರ್ದು, ಸಣ್ಣವರಿರಬಾರ್ದು, ದೊಡ್ಡವರಿರಬಾರ್ದು. ಅದನ್ನೆಲ್ಲ ಮಠಕ್ಕೆ ಬರಾಗ ಇವೇನು ಜಾತಿ ಪಕ್ಷ ಎಲ್ಲಿ ಬಿಡ್ಬೇಕು ಅಂದ್ರೆ ಮಠದ ಹೊರಗೆ ಬರ ಕಂಪೌಂಡ್ನೊಳಗೆ ನಿಮ್ಮ ಪಾದರಕ್ಷೆ ಎಲ್ಲಿ ಬಿಟ್ಟು ಬರ್ತೀರಲ್ಲ ಅಲ್ಲೇ ಬಿಟ್ಟ ಒಳಗೆ ಬರಬೇಕು. ಅಂದ್ರೆ ಮಠ ಬೆಳೀತದೆ, ಊರು ಬೆಳೀತದೆ. ಆ ದೃಷ್ಟಿಯಲ್ಲಿ ಭಕ್ತರ ಸಹಕಾರವು ಬಹಳ ಮುಖ್ಯ ಇರ್ತದೆ. ನೀವು ನಿಮ್ಮ ಪ್ರೀತಿ, ನಿಮ್ಮ ಭಕ್ತಿ, ನಿಮ್ಮ ಶ್ರಮ ಮಠ ಬೆಳೆಸ್ತೈತಿ. ಒಂದೂರು ಆ ಊರಾಗ ಒಬ್ಬ ಕಳು ಮಾಡೋ ಮನುಷ್ಯ ಇದ್ದ. ಅವ ಊರೆಲ್ಲ ಅಡ್ಡಾಡ್ತಿದ್ದ, ಹಗಲತ್ತು ರಾತ್ರಿ ಕಳು ಮಾಡ್ತಿದ್ದ. ಹಿಂಗೆ ಬೆಳಿಗ್ಗೆ ಅಡ್ಡಾಡ್ದ. ಆ ಊರು ಶ್ರೀಮಂತರ ಮನೆ, ಇವ್ರ ಮನೆ ಕಳು ಮಾಡ್ಬೇಕಂತ ಪ್ಲ್ಯಾನ್ ಮಾಡ. ಈಗ ಹಳೆ ಶ್ರೀಮಂತರ ಮನೆಯದೆಲ್ಲ ಹೆಂಗಿರ್ತಿದ್ವು ಅಂದ್ರೆ ಮುಂದೆ ದೊಡ್ಡ ಬಾಗ್ಲ ಜೇಜಿ ಅವೆಲ್ಲ ಕಟ್ಟಿ ಪಡಸಾಲೆ ಇರ್ತಿದ್ವು. ಹಿಂದೊಂದು ಹಿತ್ತಲು ಇರ್ತಿತ್ತು ನೋಡ್ರಿ, ಹಿತ್ತಲು ಸಣ್ಣ ಗಾಡಿ ಇರ್ತಿದ್ವು, ಒಂದು 8-10 ಫೀಟ್. ಅದಕ್ಕೊಂದು ಹಿತ್ತಲು ಬಾಗಿಲು ಅಂತ ಇರ್ತಿತ್ತು. ಹಿತ್ತಲು ಬಾಗಿಲಿಗೆ ಕೀಲಿ ಹಾಕಿರ್ತಿದ್ದಿಲ್ಲ ಅವ್ರು, ಸುಮ್ಮನೆ ಒಂದು ಅಗಳಿ ಹಾಕಿರ್ತಾರೆ ಅಷ್ಟೆ. ಅವ್ರ ಮನೆ ನೋಡ್ದ, ಇವ್ರ ಮನೆ ಕಳು ಮಾಡ್ಬೇಕಂದವ. ಅದು ಹಿತ್ತಲು ಬಾಗಿಲಿತ್ತು. ಆದ್ರೆ ಹಿತ್ತಲು ಬಾಗಿಲು ಅದು ಹಿತ್ತಲು ಗಾಡಿ 10-12 ಫೀಟ್ ಕಟ್ಟಿದ್ರು ಅವ್ರು. ಅವ ನೋಡಿದ ಮನಿ ಅಂತೂ ಕಳು ಮಾಡೋದು ಪಕ್ಕ, ಅದ್ರಿಗೆ 10 ಫೀಟ್ ಗಾಡಿ ಇಳ್ಯದ ಹೆಂಗೆ ಒಳಗ. ಮುಂದಂತೂ ದೊಡ್ಡ ಬಾಗ್ಲೈತಿ, ಬರಕ್ ಹೋದ್ರು. ಅವ ಅದನ್ನ ವಿಚಾರ ಮಾಡ್ಕೊಂತ ಬಂದ. ಬಸ್ ಸ್ಟ್ಯಾಂಡ್ ಕಡೆ ಬರೋದ್ರೊಳಗನ ಅಲ್ಲಿ ಈ ಡೊಂಬ್ರಾಟ ಆಡೋರು ಇದ್ರು. ಆ ಡೊಂಬ್ರಾಟ ಆಡೋರು ಏನ್ ಮಾಡಕತ್ತಿದ್ರು ಅಂದ್ರೆ ಅವು ಬಾರ್ಸವು, ಊದ್ಸವು, ಮಂದೆಲ್ಲ ಕೂಡಿತ್ತು, ಕ್ಯಾಕಿ ಹಾಕೋರು, ಡ್ರಮ್ ಬಾರಿಸೋರು. ಒಬ್ಬ ಡಂಬ್ರಾಟ ಆಡೋ ಹಿಂಗೆ ಓಡಿ ಬಂದು ಇವ್ರು ಮಂದಿ ಚಪ್ಪಾಳಿ ಹಾಕೋದು, ಡ್ರಮ್ ಸೆಟ್ ಬಾರಿಸೋದು. ಹಿಂಗೆ ಈ ಉತ್ಸಾಹದೊಳಗ 10-12 ಫೀಟಿನ ತಂತಿ ಜಿಗಿತಿದ್ದವ. ಇವ ಕಳು ಮಾಡವಂದ, ಇವ ನನಗೆ ಶಟ್ ಹಾಕ್ತಾನೆ. ಇವ ಅವರೆಲ್ಲ ಮಂದಿ ಹೋದ್ಮೇಲೆ ಅವ್ನ ಕರೆದು, ಎಷ್ಟು ದುಡ್ದಪ್ಪ ಇದೆಲ್ಲ ಡಂಬ್ರಾಟ ಆಡ, ಏನ್ ಕೊಡ್ತವ್ರಿ? ಒಂದೊಂದು ರೂಪಾಯಿ ಒಗದು ಹೋದ್ರು ನೋಡ್ರಿ ತಾಟ್ನಾಗ, ಏನು ಕೊಡ್ತಾವ್ರಿ? ಅವಾಗ ಅವ ಮಂದಿ ಹೋದ್, ನೋಡು ಎಷ್ಟು ಆಯ್ತು, 100 ರೂಪಾಯಿ ಆಗೈತೆ ನೋಡ್ರಿ. ಇವತ್ತು ಒಂದು ರಾತ್ರಿ ನನ್ನ ಜೊತೆಗೆ ಬಾ, ನಿನಗೆ 50,000 ಕೊಡ್ತೀನಿ. ನಾ ಏನು ಮಾಡ್ಬೇಕು ಬಾ, ತೋರಿಸ್ತೀನಿ ನಿನಗೆ. ಕರ್ಕೊಂಡು ಹೋದ 12 ಗಂಟೆಗೆ ಅವರು ಶ್ರೀಮಂತರ ಹಿತ್ತಲು ಮನೆ ತೋರಿಸಿದ. ನೋಡು, ಇದು ಹಿತ್ತಲು ಗಾಡಿ, ಇದಕ್ಕೆ ಹಿತ್ತಲು ಬಾಗಿಲೈತಿ, ಕೀಲಿ ಹಾಕೋದಿಲ್ಲ, ಅಗಳಿ ಹಾಕಿರ್ತಾರೆ. ನೀನು 12 ಫೀಟ್ ಅಲ್ಲಿ ಹಾರದಲ್ಲ, ಹಂಗೆ ಇಲ್ಲಿ ಹಾರಿ ಆ ಕಡೆ ಇಳಿದು ಅಗಳಿ ತೆಗೆದು ಕೊಟ್ಟು ಬಿಡು, ಅರ್ಧ ತಾಸನೇ ನೀನು 50,000 ರೂಪಾಯಿ ತಗೊಂಡು ಹೋಗ್ಬಿಡು. ಇಷ್ಟ ಹೌದಲ್ರಿ? ಇದೇನು 12 ಫೀಟ್ ಹಾರೋದು, ಇನ್ನೂ 2 ಫೀಟ್ ಇದ್ರು ಹಾರ್ತೀನಿ ನಾನು ಅದನ್ನ ಹೇಳಕತ್ತೀನಿ. ಓಡಿ ಬಂದು ಹಾರಿ ಬಿಡಬೇಡ. ಅವ ಅಂದ, ಹಾರ್ತೀನ್ರಿ, ಅದು ನಮ್ದು ಡೇರೆ ಹೊಡೆದಾರ್ರಿ, ಅಲ್ಲಿ ಹೋಗಿ ಅವ್ ಡ್ರಮ್ ಸೆಟ್ ಅದ ತಗೊಂಡ್ಬರ್ರಿ. ಮತ್ತೊಂದು 50 ಮಂದಿ ಕೂಡಿಸ್ರಿ. ಎದಕ್ಕನ್ನ ಹಾರಕ್ಕನ್ನ ಅಲ್ಲ, ನಾವು ಬಂದಿದ್ದೆ ಅದಕ್ಕೆ. ಅಲ್ಲ, ನಾವು ಬಂದಿದ್ದೆ ಅದಕ್ಕರ ಬರ್ಲಿ, ಪ್ರಶ್ನೆ ಇಲ್ಲ. ನಾವು ಹಾರ್ಬೇಕಾದ್ರೆ ಮಂದಿ ಕ್ಯಾಕಿ ಹೊಡಿಬೇಕು, ಡ್ರಮ್ ಬಾರಿಸ್ಬೇಕು. ಒಂದು ಸುಮ್ಮನೆ ಒಬ್ಬ ಕಳ್ಳ ಹಾರ್ಬೇಕಂದ್ರೆ 12 ಫುಟ್ ಹಾರ್ಬೇಕಂದ್ರೆ ಇಷ್ಟು ಮಂದಿದು ಕೇಕೆ ಬೇಕು, ಉತ್ಸಾಹ ಬೇಕು. ಒಬ್ಬ ಸನ್ಯಾಸಿ ಒಂದು ಮಠ ಮ್ಯಾಲ ತಗೊಂಡು ಹೋಗ್ಬೇಕಾದ್ರೆ ಇಡೀ ಸಮಾಜದ ಉತ್ಸಾಹ, ಚಪ್ಪಾಳೆಗಳು. ಅದಕ್ಕೆ ಆ ದೃಷ್ಟಿಯೊಳಗ ಇದೊಂದು ಮಠ ಇದು ಬೆಳೀಲಿ. ನಿಮ್ಮ ಪ್ರೀತಿ ಸಹಕಾರ, ನಿಮ್ಮೆಲ್ಲರ ಜವಾಬ್ದಾರಿ ಅಂದ್ರೆ ಅವ್ರನ್ನ ಕಾಪಾಡ್ಕೊಂಡು ಹೋಗೋದಷ್ಟೇ. ಪ್ರಶಾಂತ್ ದೇವ್ರು ಬಂದಾರ ಅಂತ ತಿಳ್ಕೊಬೇಡ್ರಿ, ಸಿದ್ದಪ್ಪಜ್ಜನ ಬಂದಾರಂತ ತಿಳ್ಕೊಬೇಡ್ರಿ. ಮತ್ತು ಇವ್ರ ಮೇಲೆ, ಎಲ್ಲರ ಮೇಲೆ ನಿಮ್ಮ ಹಡಗಲಿ ಅಜ್ಜಾರ್ ಕ್ಯಾಪ್ಟನ್, ಅದಕ್ಕೆ ಬಾಸ್ ಅವ್ರು ಯಾವಾಗಲೂ ಇರ್ತಾರೆ. ಅವ್ರು ಒಬ್ಬರಿಗೆ ಕರ್ಕೊಂಡು ಅವ್ರದ್ದೊಂದು ದೊಡ್ಡ ಕೆಲಸ ಏನಂದ್ರೆ ಎಲ್ಲ ಶಾಖಾ ಮಠಗಳು ಇಂಪ್ರೂವ್ ಮಾಡ್ಯಾರ ಅವ್ರು. ನನಗಂತೂ ಎಲ್ಲಿ ಹೋಗೋಕ್ಕಾಗೋದಿಲ್ಲ, ಇದ್ದ ಮಠನ ನೋಡೋಕ್ಕಾಗೋಲ್ಲ, ಕೆಲಸದ ಒತ್ತಡದೊಳಗ. ಈಗೆಲ್ಲ ಅವರು ಶಾಖಾ ಮಠಗಳು ಗುರುಗಳು ನೋಡ್ತಾ ಇದ್ದಾರೆ. ಅವ್ರ ಮಾರ್ಗದರ್ಶನದೊಳಗೆ ಅವ್ರ ಮುಂದಾಳತ್ವದಲ್ಲಿ 11ನೇ ತಾರೀಕಿಗೆ ಅಲ್ಲೇ ಸಂಕ್ಷಿಪ್ತ ಮೂಲ ಮಠದಲ್ಲಿ ಪಟ್ಟಾಧಿಕಾರ ಮಾಡ್ತೀವಿ. 16ನೇ ತಾರೀಕು ಮಧ್ಯಾಹ್ನ ಅವರು ಎಲ್ಲ ಹಿರಿಯರು ತಿಳಿಸ್ತಾರೆ. 3-3:30 ಬರ್ತಾರೆ ಇಲ್ಲಿಗೆ, ಕರ್ಕೊಂಬರ್ರಿ, ನಾನು ಬರ್ತೀನಿ. ಮತ್ತೆ
ಊರಾಗೆಲ್ಲ ನಿಮ್ಮ ಪುರ ಪ್ರವೇಶ ಅದು ಮಾಡಿ